ಇವನ್ ಮಾತ್ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಆದ್ರೆ ನೀವು ಮಾತ್ರ ಗಜಬಂಡೆನ ಭೇಟಿ ಮಾಡಕ್ಕೆ ಹೋಗಿದ್ರಿ ಅಲ್ವಾ ಮಾಮ್? ಹೌದು ಕಂದ. ಯಾಕೆ ಹೋಗಿದ್ರಿ? ನಿನ್ ಗಂಡನ್ಗೋಸ್ಕರನೇ ನೈನಿ. ಅವನ್ ಕೈ ಹೀಗೆ ಸ್ವಾಧೀನ ಕಳ್ಕೊಂಡು ಎಷ್ಟು ದಿನ ಅಂತ ಇರಕ್ಕಾಗತ್ತೆ ಹೇಳು? ನೀನ್ ಪಡ್ಕೊಂಡಂತ ಪಂಚಕಮಣಿನ ಗಜಬಂಡೆ ತನ್ನ ಕೈವಶ ಮಾಡ್ಕೊಂಡ ಅಂತ ಗೊತ್ತಾದ್ಮೇಲೆ ನನಗೆ ಮನೇಲಿರಕ್ಕಾಗ್ಲಿಲ್ಲ. ಹೋಗಿದ್ರಲ್ಲ, ಅಲ್ಲಿ ಪಂಚಕಮಣಿ ನೋಡಿದ್ರಾತೆ? ಹೇಗಿದೆ? ಅದು ಚೆನ್ನಾಗೇ ಇರುತ್ತೆ. ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳು ಮೊದ್ಲು. ಗೊತ್ತಲ್ಲ ವಿಕ್ರಾಂತ್, ಪಂಚಕಮಣಿಗೋಸ್ಕರ ಸೋಮನಮ್ಮ ದೊಡ್ಡ ಬಟ್ಟಮ್ಮ ಸೇರಿ ನಾಟಕ ಮಾಡಿದ್ದಾರೆ ಅಂತ. ಹೌದಾ? ಅಯ್ಯೋ ಅದೊಂದ್ ದೊಡ್ಡ ಕತೆ ಬಿಡಿ ಮಾಮ್, ನೀವು ರೆಸ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ ಬಿಡಿ. ದಿನ ಅದನ್ನೇ ಅಲ್ವಾ ತಗೊಳ್ಳೋದು? ಒಂದ್ ನಿಮಿಷ ಅದ್ಗೆ. ಮಾಮ್, ಪಂಚಕಮಣಿನ ವಾಪಸ್ ಕೊಡು ಅಂತ ಕೇಳಿದ್ರಾ? ಕೇಳ್ದೆ, ಕೊಡ್ಲಿಲ್ಲ. ಅವನು ಗೊತ್ತಾಗ್ದಿರೋ ಹಾಗೆ ಆ ಮಣಿನ ನನ್ನ ಕೈ ವಶ ಮಾಡ್ಕೊಂಡೆ. ಇಲ್ಲಿ ತಗೊಂಬಂದ್ರ ಅತ್ತೆ? ಎಲ್ಲಿ ತೋರಿಸಿ ನೋಡೋಣ. ತಗೊಂಡ್ ಬಂದಿದ್ರೆ ನಾನು ಯಾಕೆ ಮುಚ್ಚಿಡ್ತಾ ಇದ್ದೆ ನೈನಿ? ಅದನ್ನ ನಾನು ತಗೊಂಬರೋಣ ಅನ್ಕೊಂಡಿದ್ದು ಗಜಬಂಡೆಗೆ ಗೊತ್ತಾಗೋಯ್ತು. ಸಿಕ್ಕಾಕೊಂಡ್ಬಿಟ್ಟೆ. ಅಯ್ಯಯ್ಯೋ, ತಗೊಂಡ್ ಓಡ್ಕೊಂಡ್ ಬಂದ್ಬಿಡೋದಲ್ವಾ ಅತ್ಗೆ? ನಡಿ ಅಂದ್ರೇನೆ ಸೊಂಟ ಬಿದ್ದೋಗಿರೋ ಕತ್ತೆ ತರ ಡಿಂಗ್ 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 ಅಂತ ನಡೀತಾರೆ. ಏನ್ ಓಡು ಅಂದ್ರೆ ಬಿದ್ದೋಗಲ್ವಾ? ಅಂದ್ರು ಅನ್ಕೊಂಡ ಸುಲಭ ಅಲ್ಲ. ಆ ಮಂತ್ರವಾದಿ ಶಾಪ ಹಾಕಿದ್ರೆ ಅಷ್ಟೇ ಕತೆ ಮುಗೀತು. ಪರವಾಗಿಲ್ಲ ಬಿಡಿ ಮಾಮ್. ನನಗೋಸ್ಕರ ಪಂಚಕಮಣಿನ ತಗೊಂಬರೋದಕ್ಕೆ ನೀವು ಎಷ್ಟೋ ಪ್ರಯತ್ನ ಪಟ್ಟಿದ್ದೀರ, ಆದರೆ ಅದ್ರ ತಕ್ಕ ಫಲ ನಮಗೆ ಸಿಗ್ಲಿಲ್ವಲ್ಲ. ಏನ್ ಹಾಗೆ ನೋಡ್ತಿದ್ಯಾ ಗಾಯತ್ರಿ? ಪಾಪ, ಅವ್ರ ಅಪ್ಪನಿಗೋಸ್ಕರ ನೀವು ಪಂಚಕಮಣಿನ ತಗೊಂಡ್ ಬಂದಿದ್ದೀರಾ ಅಂತ ನಿಮ್ ಕೈ ಕಡೆನೆ ನೋಡ್ತಿದ್ದಾಳತ್ತೆ. ಇಲ್ಲ ಪುಟ್ಟಿ, ಖಾಲಿ ಕೈ. ಏ ಹಾಸ್, ನೀವಿಬ್ರು ಮೇಧಾವಿಗಳ ತರ ಯೋಚಿಸ್ತಿರೋ ಹಾಗೆ ಶೋ ಆಫ್ ಮಾಡ್ಬೇಡಿ. ವಿಷಯ ಏನು ಅಂತ ಹೇಳಿ. ವಾ ಇರಿ ಆಂಟಿ, ಇವತ್ತು ಕಾಲ್ ಸೆಳಿತಿತ್ತು, ಸ್ವಲ್ಪ ಓಡಾಡಕ್ ಬಿಡಿ. ಹಾಗಾದ್ರೆ ನಾನು ಹೋಗಿ ಅಡ್ಗೆ ಕಡೆ ನೋಡ್ಲಾಕ? ಇರಮ್ಮ, ಇನ್ನೊಂದ್ಸರಿ ಧೈರ್ಯ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕೂತ್ಕೊಳಕ್ ಹೇಳಿದ್ವಿ. ಈಗ ನೈನಿ ಹೆದರ್ಕೊಂಡಿದ್ದಾಳೆ ಅಂತ ಯಾರು ಹೇಳಿದ್ದು? ನೀನ್ ಸುಮ್ನೆ ಮೊದ್ಲು ನನಗ್ ಮಾತಾಡಕ್ ಬಿಡು. ನೇರವಾಗಿ ಹೇಳಿ ಚಿಕ್ಕಪ್ಪ. ಎಸ್, ತಿಲೋತ್ತಮಕ್ಕ ಗಜಬಂಡನ ಹತ್ರ ಹೋಗಿ ಪಂಚಕಮಣಿನ ಅದನ್ನ ಕಳ್ತನ ಮಾಡಿ ಮನೆಗ್ ತರಬೇಕು ಅಂತ ಅನ್ಕೊಂಡಿದ್ರು. ಬರ್ಬೇಕು ಅಂತಿದ್ರೋ ಇಲ್ವೋ, ಅದ್ ಸಿಗ್ಲಿಲ್ಲ ಅಂತ ವಾಪಸ್ ಬಂದ್ರೋ ಏನೋ. ಅದೇನಾದ್ರೂ ಸಿಕ್ಕಿದ್ರೆ ಅವ್ರು ಮತ್ತೆ ವಾಪಸ್ ಬರ್ತಿದ್ರಾ ಹೇಳಿ? ಅತ್ತೆಗೆ ಸುಟ್ಟೋಗಿರೋ ಕೈ ಸರಿ ಹೋಗಿದ್ಯಲ್ವಕ್ಕ? ಈಗ ಪಂಚಕಮಣಿನ ತಗೊಂಡು ಅವ್ರು ಏನ್ ಮಾಡ್ತಾರೆ? ವಿಶ್ಗೋಸ್ಕರನೇ ಹೋಗಿದ್ದೆ ಅಂತ ಹೇಳಿದ್ಲಲ್ಲ. ನಮ್ ಕಿವಿ ಮೇಲೆ ಕಾಲಿಫ್ಲವರ್ ಇಟ್ರು ಆಂಟಿ. ಗಜಬಂಡೆ ಹತ್ರ ಹೋಗ್ತೀನಿ ಅಂತ ಹೇಳಿ ನಮ್ಮಲ್ಲಿ ಯಾರ ಹತ್ರ ಆದ್ರೂ ಹೇಳಿದ್ರ ಅವರು? ಹಾಗೆ ಹೇಳಿದ್ರೆ ನಾವ್ ಹಣೆಗೆ ವೀರ ತಿಲಕನ ಇಟ್ಕೋತಾ ಇದ್ವಿ. ಏನೋ ದೊಡ್ಡದಾಗ್ ಮಾತಾಡ್ತೀರಾ ಅಷ್ಟೇ, ಗೇಟ್ ದಾಟಿ ಆಚೆ ಮಾತ್ರ ಹೋಗಲ್ಲ. ನನ್ನ ಬಗ್ಗೆ ನಿನ್ಗೆ ಪೂರ್ತಿಯಾಗಿ ಗೊತ್ತಿಲ್ವೇ? ಚಿಕ್ಕಪ್ಪ, ಚಿಕ್ಕಮ್ಮನ ಮೇಲೆ ಹಾಗೆಲ್ಲ ರೇಗಾಡ್ಬೇಡಿ. ಅಕ್ಕ, ನೀನ್ ಪೂರ್ತಿಯಾಗಿ ಹೇಳು. ನೀನ್ ಅರ್ಧಂಬರ್ಧ ಹೇಳಿ ನಿಲ್ಸಿದ್ರೆ ಇವರಿಬ್ರು ಹೀಗೆ ಜಗಳ ಆಡ್ತಿರ್ತಾರೆ. ಹೇಳ್ತೀನಿ. ನಿನ್ನ ಮೋಸ ಮಾಡಿ ಪಂಚಕಮಣಿನ ತಗೊಂಡಿರೋ ಆ ಗಜಬಂಡೆ ಹತ್ರ ಹೋಗ್ತೀನಿ ಅಂತಂದ್ರೆ
ನೀನು ಹೋಗ್ತಾ ಇದ್ದೆ ಅಲ್ವಾ? ಖಂಡಿತ ಅಕ್ಕ. ವಿಶಾಲ್ ಯಜಮಾನ್ರ ಆರೋಗ್ಯ ಸರಿ ಹೋಗಕ್ಕೋಸ್ಕರ ನಾನ್ ಎಲ್ಲಿಗ್ ಹೋಗಕ್ ಬೇಕಾದ್ರೂ ಸಿದ್ಧಾನೆ. ನಿನಗ್ ಹೇಳ್ದೇನೆ ಹೋಗಿದ್ದಾರೆ ಅಂತಂದ್ರೆ ಹೇಳಬಾರ್ದು ಅಂತ. ಅಷ್ಟಕ್ಕೂ ನೀವೇನ್ ಹೇಳ್ಬೇಕೀಗ? ಈ ತಿಲೋತ್ತಮ ಅತ್ತೆ ಪಂಚಕಮಣಿನ ತಗೊಂಡ್ ಬರ್ದೇ ಇದ್ರು ನನಗಂತೂ ಒಂದು ಕ್ಲಾರಿಟಿ ಸಿಕ್ತು. ಪಂಚಕಮಣಿಯಿಂದ ಎಂತ ರೋಗ ಇದ್ರೂ ವಾಸಿ ಮಾಡ್ಬೋದು ಅಂತ. ಅತ್ತೆ ಕೈ ಸರಿ ಹೋದಂಗೆ ಯಜಮಾನ್ರ ಕೈ ಕೂಡ ಸರಿ ಹೋಗುತ್ತಕ್ಕ. ಅದೇ ಹೇಗೆ? ಪಂಚಕಮಣಿ ಬೇಕಲ್ವಾ? ಬೇರೆ ದಾರಿನೇ ಇಲ್ಲ. ಇದ್ದಿದ್ರೆ 1 ನಿಮಿಷನೂ ನಾನು ತಡ ಮಾಡ್ತಿರ್ಲಿಲ್ಲ. ನಿನ್ ಮನಸ್ಥಿತಿ ನಮ್ಗೆ ಅರ್ಥ ಆಗತ್ತೆ ನೈನಿ. ಒಬ್ರಿಗೆ ಒಳ್ಳೇದ್ ಮಾಡೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯ. ಅಂಥದ್ರಲ್ಲಿ ನಿನ್ ಗಂಡನ್ಗೋಸ್ಕರ ನೀನ್ ಏನೂ ಮಾಡೋದಿಲ್ವಾ? ಇಲ್ಲಿ ನೋಡು ಗಾಯತ್ರಿ, ಈ ಬೊಂಬೆ ಹೇಗಿದೆ? ನಿನ್ ತರ ಇದೆಯಾ ನನ್ ತರ ಇದೆಯಾ? ಮಾಮೂಲಿ ಗೊಂಬೆಗೂ ದೃಷ್ಟಿ ಗೊಂಬೆಗೂ ವ್ಯತ್ಯಾಸ ಏನು ಅಂತ ಸಣ್ಣ ಮಗುನ ಕೇಳಿದ್ರೆ ಪಾಪ ಏನ್ ಹೇಳ್ತಾಳವಳು? ಏನೇ ನನ್ ಮೇಲೆ ಜೋಕ್ ಮಾಡ್ತಾ ಇದೀಯಾ? ತಾಯಿ ಆಗ್ತಿದ್ಯಾ ಅಂತ ಬಿಟ್ಟಿದೀನಿ, ಇಲ್ಲಾಂದ್ರೆ ಹಂಗೆ ಎಗರು ಒಂದು ಹೊಡೆದ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನೋ ತಮಾಷೆಗೆ ಹೇಳ್ದೆ ಬಿಡಿ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ಏನ್ ಮಾವ ಇವತ್ತಿನ್ನು ಮಲ್ಕೊಂಡೇ ಇಲ್ಲ? ಕಂಪನಿಗೆ ಯಾರು ಇಲ್ವಲ್ಲಪ್ಪ. ಏನ್ ಪಾವನ ಮೂರ್ತಿ ನೀನ್ ಹೇಳ್ತಿರೋದು? ಬೇರೆ ತರ ಅರ್ಥ ಮಾಡ್ಕೋಬೇಡ ಅತ್ಗೆ. ಇವ್ರಂತೂ ಪ್ರತಿ ರಾತ್ರಿ ಒಂದ್ ಲೋಟ ಔಷಧಿ ಕುಡಿದೆ ಗೊರ್ಕೆ ಹೊಡ್ಕೊಂಡ್ ನಿದ್ದೆ ಮಾಡಲ್ವಲ್ಲ.